ಈಗಾಗಲೇ ಬ್ರೇಕ್ ಆಗಿದೆ. ಇವರು ಕ್ಯಾನ್ವಾಸ್ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಹೋದಂಥ ಸಂದರ್ಭದಲ್ಲಿ ಜನಗಳು ಇವರಿಗೆ ಮಾಡ್ತಾ ಇರ್ತಕ್ಕಂಥ ಪ್ರಶ್ನೆಗಳು ಮತ್ತು ಈಗಾಗಲೇ ನಾವು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕಾಗ್ದೇನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘನ ಟೀಕೆ ಮಾಡಲಿಕ್ಕೆ ರಾಮಲಿಂಗಾರೆಡ್ಡಿ ಅವ್ರನ್ನ ಕರ್ಕೊಂಡ್ಬಂದಿದ್ದಾರೆ. ರಾಮಲಿಂಗಾರೆಡ್ಡಿ ಅವ್ರನ್ನ ಮಂತ್ರಿ ಸ್ಥಾನದಿಂದ ತಪ್ಪಿಸೋದಕ್ಕೆ ರಾಜಕಾರಣ ಮಾಡಿ ಇವತ್ತು ವೋಟ್ ಹಾಕಿಸ್ಕೊಳ್ಳೋಕ್ಕೋಸ್ಕರ ರಾಮಲಿಂಗಾರೆಡ್ಡಿ ಅವ್ರನ್ನ ಆನೇಕಲ್ಗೆ ಕರ್ಕೊಂಡ್ಬಂದಿದ್ದಾರೆ. ದೇಶ ಸಾರುತ್ತಿದೆ, ಮತ್ತೆ ಸಾರುತ್ತಿದೆ, ವಿಶ್ವ ನೋಡುತ್ತಿದೆ, ಇವರ ನೋಡುತ್ತಿದೆ, ಕಷ್ಟ ಕಳೆಯುತ್ತಿದೆ, ನಗುವು ಮೂಡುತ್ತಿದೆ, ಸೋಲು ಓಡುತ್ತಿದೆ, ಗೆಲುವು ಬರುತ್ತಲಿದೆ, ಕನಸು ಫಲಿಸುತ್ತಿದೆ, ಬಲವು ಹಿಗ್ಗುತ್ತಿದೆ, ರೈತನ ಬೆಳೆಗೆ ಬೆಲೆಯು ಸಿಗುತ್ತಲಿದೆ, ಎಲ್ಲ ಭ್ರಷ್ಟತೆ ನಾಶವಾಗುತ್ತಿದೆ, ಭವ್ಯ ಭಾರತಕ್ಕೆ ನಾಂದಿಯಾಗುತ್ತಿದೆ. ಮೋದಿ ಮತ್ತೊಮ್ಮೆ, ಮೋದಿ ಮತ್ತೊಮ್ಮೆ ಬರಲೇಬೇಕು, ಮೋದಿ ಮತ್ತೊಮ್ಮೆ, ಮೋದಿ ಮತ್ತೊಮ್ಮೆ ಬರಲೇಬೇಕು, ಮೋದಿ ಮತ್ತೊಮ್ಮೆ. ಮುದ್ರಾ ಯೋಜನೆ, ಅಮೃತ ಯೋಜನೆ, ಉಜ್ವಲ ಯೋಜನೆ, ಪಹಲ್ ಯೋಜನೆ, ಸರ್ಜಿಕಲ್ ಸ್ಟ್ರೈಕ್ ನೀವು ಗೈದ ಸಾಧನೆ. ಜಿಎಸ್ಟಿ ಎಂಬ ಕ್ರಾಂತಿ ಮಾಡಿ ಬುಲೆಟ್ ಟ್ರೈನು, ನೋಟು ಬ್ಯಾನು, ಛಲವ ಬಿಡದಂತೆ ಸಾಧಿಸಿ ತೋರಿದ ವೀರನೇ. ಹಗಲಿರುಳೆನ್ನದೆ ದುಡಿಯುವ ನೀವೇ ಕಾಯಕ ಯೋಗಿ, ದೇಶದ ಸಂಸ್ಕೃತಿ ಸಾರುತ್ತಿರುವೆ ಸರ್ವಸಮರ್ಥನಾಗಿ. ಸ್ವಚ್ಛ ಭಾರತ ಕನಸನ್ನು ಕಂಡ ಅಪ್ಪನ ದೇಶ ಪ್ರೇಮಿ, ನಿಮ್ಮನ್ನು ನಾಯಕರಾಗಿ ಪಡೆದ ನಾವೇ ಧನ್ಯರು ಸ್ವಾಮಿ. ಮೋದಿ ಮತ್ತೊಮ್ಮೆ, ಮೋದಿ ಮತ್ತೊಮ್ಮೆ ಬರಲೇಬೇಕು, ಮೋದಿ ಮತ್ತೊಮ್ಮೆ, ಮೋದಿ ಮತ್ತೊಮ್ಮೆ ಬರಲೇಬೇಕು, ಮೋದಿ ಮತ್ತೊಮ್ಮೆ. ಡಿಜಿಟಲ್ ಇಂಡಿಯಾ, ಖೇಲೋ ಇಂಡಿಯಾ, ದಿಟ್ಟ ಹೆಜ್ಜೆಯ ಮೇಕ್ ಇನ್ ಇಂಡಿಯಾ, ಸ್ಕಿಲ್ ಇಂಡಿಯಾ ಪಟ್ಟು ಬಿಡದೆ ಮುನ್ನಡೆಸಿ. ಭವ್ಯ ಭಾರತ, ದಿವ್ಯ ಭಾರತ, ಜ್ಞಾನ ಭಿಕ್ಷೆಯೇ ಇಲ್ಲಿ ಧನ್ಯತ, ಹಳವ ಬಲ್ಲಿದ ಎಲ್ಲರೂ ಒಂದೇ ಎನ್ನುತ್ತಾ. ಇಲ್ಲ, ಇದು ಚುನಾವಣೆ ಸಂದರ್ಭ. ಚುನಾವಣೆ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್, ರಾಮಲಿಂಗಾರೆಡ್ಡಿ ಅವರು, ಸುರೇಶ್ ಅವರು ಬಂದು ಚುನಾವಣೆಯಲ್ಲಿ ನಾನೇನು ಸಾಧನೆ ಮಾಡಿದ್ದೀನಿ ಅನ್ನೋಂಥದ್ದು ಹೇಳಬೇಕು. RSSನ ಟೀಕೆ ಮಾಡುವಂಥ ಸಂದರ್ಭ ಇದಲ್ಲ. ಮತ್ತು RSSಗೂ ಈ ಚುನಾವಣೆಗೂ ಏನು ಸಂಬಂಧ? ಎಲ್ಲ ಒಂದು ಕಡೆ ಹತಾಶರಾಗಿ RSSನ ಬಗ್ಗೆ ಇವತ್ತು ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್ ಅವರು ಮಾತಾಡ್ತಿದ್ದಾರೆ. ಬಂಡೆ ಈಗಾಗಲೇ ಬ್ರೇಕ್ ಆಗಿದೆ. ಇವರು ಕ್ಯಾನ್ವಾಸ್ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಹೋದಂಥ ಸಂದರ್ಭದಲ್ಲಿ ಜನಗಳು ಇವರಿಗೆ ಮಾಡ್ತಾ ಇರ್ತಕ್ಕಂಥ ಪ್ರಶ್ನೆಗಳು ಮತ್ತು ಈಗಾಗಲೇ ನಾವು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕಾಗ್ದೇನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘನ ಟೀಕೆ ಮಾಡಲಿಕ್ಕೆ ರಾಮಲಿಂಗಾರೆಡ್ಡಿ ಅವ್ರನ್ನ ಕರ್ಕೊಂಡ್ಬಂದಿದ್ದಾರೆ. ರಾಮಲಿಂಗಾರೆಡ್ಡಿ ಅವ್ರನ್ನ ಮಂತ್ರಿ ಸ್ಥಾನದಿಂದ ತಪ್ಪಿಸೋದಕ್ಕೆ ರಾಜಕಾರಣ ಮಾಡಿ ಇವತ್ತು ವೋಟ್ ಹಾಕಿಸ್ಕೊಳ್ಳೋಕ್ಕೋಸ್ಕರ ರಾಮಲಿಂಗಾರೆಡ್ಡಿ ಅವ್ರನ್ನ ಆನೇಕಲ್ಗೆ ಕರ್ಕೊಂಡ್ಬಂದಿದ್ದಾರೆ. ಇಲ್ಲಿ ಜನ ಯೋಚನೆ ಮಾಡ್ತಾರೆ ಎಷ್ಟು ಮಟ್ಟ ಇವ್ರ ರಾಜಕಾರಣ ಏನು ಅನ್ನೋದು ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಬೇಕಾದವ್ರು ಬಂಡೆಗಳು ಕೊಡ್ತೀನಿ, ಪ್ರೆಷರ್ ಹಾಕೊಂಡು ಕೂತಿರಲಿ ಅಂತ ಹೇಳಿದ್ರೆ, ನೀವು ಗೆದ್ದೋದು ಅಂತವ್ರು ನೀವು ಎಲ್ಲಿ ಬಂಡೆ ಇದೆ, ಎಲ್ಲಿ ಬೆಟ್ಟ ಇದೆ ಅಂತ ಹುಡುಕಿ ಕ್ರಷರ್ ಹಾಕೊಳ್ಳೋ ಕೆಲಸ ನೀವು ಮಾಡ್ಕೊಂಡ್ಬಂದಿರೋದು. ಮೊದಲು ನಿಮ್ಮ ಸಾಧನೆನ ನೀವು 5 ವರ್ಷಗಳ ಕಾಲ ಈ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಸಾಧನೆ, ಕೇಂದ್ರದಲ್ಲಿ ನಿಮಗೆ ಬಹುತೇಕ ನಿಮ್ಮ ಕಾನ್ಸ್ಟಿಟ್ಯೂನ್ಸಿನಲ್ಲಿ 60-70 ಕಿಲೋಮೀಟರ್ ರೈಲ್ವೆ ಟ್ರ್ಯಾಕ್ ಬರ್ತದೆ. 70 ಕಿಲೋಮೀಟರ್ ರೈಲ್ವೆ ಟ್ರ್ಯಾಕ್ನಲ್ಲಿ ಹಲವಾರು ಗ್ರಾಮಗಳು, ಹಳ್ಳಿಗಳು, ನಗರಗಳನ್ನು ಕ್ರಾಸಿಂಗ್ ಮಾಡಬೇಕಾಗ್ತದೆ. ಲೆವೆಲ್ ಕ್ರಾಸಿಂಗ್ ಇದೆ. ನಿಮ್ಮ ಯೋಗ್ಯತೆಗೆ ನೀವೆಷ್ಟು ಲೆವೆಲ್ ಕ್ರಾಸಿಂಗ್ಗೆ ರೈಲ್ವೆ ಓವರ್ ಬ್ರಿಡ್ಜ್ ಮಾಡಿದ್ದೀರಾ, ಎಷ್ಟು ಲೆವೆಲ್ ಕ್ರಾಸಿಂಗಲ್ಲಿ ಎಷ್ಟು ಅಂಡರ್ ಬ್ರಿಡ್ಜ್ ಮಾಡಿದ್ದೀರಾ ದಯವಿಟ್ಟು ಹೇಳಿ. CR ಫಂಡನ್ನು ಎಷ್ಟು ತಂದಿರಾ? ಸೆಂಟ್ರಲ್ ರೋಡ್ ಫಂಡ್ ಅಂತ ಕೊಡ್ತಾರೆ. CR ಫಂಡನ್ನು ಎಷ್ಟು ತಂದು ಆನೇಕಲ್ಲನ್ನು ಇಂಪ್ಲಿಮೆಂಟ್ ಮಾಡಿದಿರಾ ಅದ್ರ ಬಗ್ಗೆ ಮಾಹಿತಿ ಕೊಡಿ. ಕೇಂದ್ರ ಸರ್ಕಾರದಿಂದ ಈ ಆನೇಕಲ್ಲು ಒಂದು ಕೈಗಾರಿಕಾ ಪ್ರದೇಶ, ನೀವು ಮೈಸೂರಲ್ಲಿ ತಂದಿರೋ ರೀತಿಯಲ್ಲಿ ಜವಳಿ ಪಾರ್ಕನ್ನು ಆನೇಕಲ್ಗೆ ತರಬಹುದಾಗಿತ್ತು. ತಮಿಳುನಾಡು ಹತ್ರ ಇದೆ. ತಮಿಳುನಾಡು ಕೊಯಮತ್ತೂರು ಹತ್ರ ಇರಬೇಕಾದ್ರೆ ಆನೇಕಲ್ಲಲ್ಲಿ ಒಂದು ದೊಡ್ಡದೊಂದು ಜವಳಿ ಪಾರ್ಕನ್ನು ಮಾಡಬಹುದಾಗಿತ್ತು. ಇಲ್ಲಿ ಬಿಸ್ನೆಸ್ಸು, ಮತ್ತೊಂದು ಎಂಪ್ಲಾಯ್ಮೆಂಟು ಇವೆಲ್ಲವೂ ಕ್ರಿಯೇಟ್ ಆಗಿರೋದು. ಈ ಕಲ್ಪನೆಯೇ ಇಲ್ಲ ನಿಮಗೆ. ನೀವು ಚುನಾವಣೆ ಬಂದಂಥ ಸಂದರ್ಭದಲ್ಲಿ DK ಬ್ರದರ್ಸ್ಗೆ
RSSನ ಟೀಕೆ ಮಾಡೋದು ಬಿಟ್ಬಿಟ್ಟು ದಯಮಾಡಿ ನಿಮ್ಮ ಯೋಗ್ಯತೆ ಏನು, ನಿಮ್ಮ ಕೆಲಸ ಏನು, ನಿಮ್ಮ ಸಾಧನೆ ಏನು ಅಂತ ಆನೇಕಲ್ಲಿನ ಜನತೆಗೆ ತಿಳಿಸ್ಲಿ ಅಂತೇಳಿ ಬಿಜೆಪಿ ಅಭ್ಯರ್ಥಿಯಾಗಿ ಅಶ್ವಥ್ ನಾರಾಯಣಗೌಡರನ್ನು ಒತ್ತಾಯ ಮಾಡ್ತಾ ಇದ್ದಾರೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಬಿಜೆಪಿಯ ಕೊಡುಗೆ ಶೂನ್ಯ ಅಂತಿದೆ ಸರ್, ಆರೋಪ ಇದೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ನಮ್ಮ MP ಇಲ್ಲಿ ನಾವು ಗೆದ್ದಿಲ್ಲ. ಇಲ್ಲಿ ಈಗಿದ್ರೂ ಸಹ ಆನೇಕಲ್, ರಾಮನಗರ, ಚನ್ನಪಟ್ಟಣ ಅಲ್ಲಿಗೆ ಇವತ್ತು 6,600 ಕೋಟಿ ದುಡ್ಡನ್ನು ತಂದು ಕೆಂಗೇರಿಯಿಂದ ಮೈಸೂರುವರೆಗೂ 6,600 ಕೋಟಿ ದುಡ್ಡು ತಂದು ಮೈಸೂರು ರಸ್ತೆ ವೈಡನ್ ಆಗ್ತದೆ. DK ಶಿವಕುಮಾರ್ಗೆ ಇದು ಗೊತ್ತಿಲ್ವಾ? DK ಸುರೇಶ್ ಗೊತ್ತಿಲ್ಲ. ಹೋಗಿ ಒಂದ್ಸಲ ಕೆಂಗೇರಿಯಿಂದ ಶಿವಳ್ಳಿವರೆಗೂ ಒಂದ್ಸಲ ಪಾದಯಾತ್ರೆ ಮಾಡಲಿ. ರಸ್ತೆ ವೈಡನ್ ಯಾವ ರೀತಿ ಬರದಿಂದ ಕೆಲಸ ನಡೀತದೆ, ಅದು ಕೇಂದ್ರ ಸರ್ಕಾರದ ಯೋಜನೆ. ರಾಮನಗರ ಜಿಲ್ಲೆಗೆ ಪ್ರಧಾನಮಂತ್ರಿ ಡ್ರಿಪ್ ಇರಿಗೇಷನ್ ಅಂದರೆ ಪ್ರಧಾನಮಂತ್ರಿ ಸಿಂಚನ್ ಯೋಜನೆಯಲ್ಲಿ 12 ಕೋಟಿ ದುಡ್ಡು ಬಂದಿದೆ. ಇದು ಇವ್ರಿಗೆ ಗೊತ್ತಿಲ್ಲ. ಅಂದರೆ ಕೇಂದ್ರದಿಂದ ಏನೇನು ಯೋಜನೆ ಬಂದಿರೋದು ಇವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಕ್ಷೇತ್ರದಲ್ಲಿ ಇವರೆಲ್ಲ ಒಂದು ಕಡೆ ನಗಣ್ಯ, ಇವರಿಲ್ಲ ಅನ್ನೋಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ನಾನು ನಿನ್ನೆ ಚಾಲೆಂಜ್ ಮಾಡಿದ್ದೇನೆ DK ಶಿವಕುಮಾರ್ಗೆ. ಕೇಂದ್ರದಿಂದ ಎಷ್ಟು ಹಣ ದುಡ್ಡುಗಟ್ಟು, ಎಷ್ಟು ಲಕ್ಷ ಕೋಟಿ ರಾಜ್ಯಕ್ಕೆ ಬಂದಿದೆ, ಅದರಲ್ಲಿ ಈ ಕ್ಷೇತ್ರಕ್ಕೆ ಏನೇನಾಗಿದೆ ಅಂತಂದು ಅಂಕಿ ಅಂಶಗಳ ಸಮೇತ ನಾನು ಚರ್ಚೆ ಮಾಡಲಿಕ್ಕೆ ತಯಾರಿದ್ದೀನಿ. ನೀವು ಬರ್ತೀರಾ? ಇಲ್ಲ ನಿಮ್ಮ ತಮ್ಮ DK ಸುರೇಶನ್ ಕಳಿಸ್ಕೊಡಿ, ಮಾಹಿತಿ ಇಟ್ಕೊಂಡು ನಾನು ಮಾತಾಡ್ತೀನಿ. ನೀವೇನು ಸಾಧನೆ ಮಾಡಿದ್ರು ನಿಮ್ಮ ಮಾಹಿತಿ ಇಟ್ಕೊಂಡು ಜನತೆ ಮುಂದೆ ಹೇಳಿ. ನಾನು ಅಶ್ವಥ್ ನಾರಾಯಣಗೌಡ, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ. ಮುಂದೆ ಬರ್ತಕ್ಕಂಥ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ನಾಡಿನ ಜನತೆ ಮತ್ತು ಬೆಂಗಳೂರು ಗ್ರಾಮಾಂತರ ಜನತೆಗೆ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ನಾನು ಈ ಸಲ ಬಿಜೆಪಿಯ ಅಭ್ಯರ್ಥಿಗೆ ಸ್ಪರ್ಧಿಸಿದ್ದೀನಿ. ನಿಮ್ಮೆಲ್ಲ ಆಶೀರ್ವಾದ ಬಿಜೆಪಿಗೆ, ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಮಂತ್ರಿ ಆಗಲಿಕ್ಕೆ ಇರಬೇಕು ಅನ್ನತಕ್ಕಂಥ ವಿನಮ್ರತೆಯ ಮನವಿಯನ್ನು ಮಾಡಿಕೊಡ್ತೀನಿ. 14 ಏಪ್ರಿಲ್ 2019ರಂದು ಸಂವಿಧಾನದ ಶಿಲ್ಪಿ, ನಮ್ಮೆಲ್ಲರ ಮಾರ್ಗದರ್ಶಕರಾಗಿ ಈ ದೇಶಕ್ಕೆ ಒಂದು ಸಂವಿಧಾನವನ್ನು ಕೊಟ್ಟಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆ ಇದೆ. ಆ ಜನ್ಮದಿನಾಚರಣೆಗೆ ನಾಡಿನ ಜನತೆಗೆ ಮತ್ತು ಬೆಂಗಳೂರು ಗ್ರಾಮಾಂತರ ಜನತೆಗೆ ಶುಭಾಶಯಗಳನ್ನು ಕೋರಲಿಕ್ಕೆ ಇಚ್ಛೆ ಪಡ್ತೀನಿ. ಈ ಒಂದು ತಾಲೂಕಿನ ಕಾರ್ಯಾಲಯವನ್ನು ಇವತ್ತು ನಮ್ಮ ಬೆಂಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದಂಥ ಅಶ್ವಥ್ ನಾರಾಯಣಗೌಡರು ಮತ್ತು ನಮ್ಮ ಗೋಪಿನಾಥ್ ರೆಡ್ಡಿ ಅವರು ಮತ್ತು ನಮ್ಮೆಲ್ಲ ಭಾರತೀಯ ಜನತಾ ಪಕ್ಷದ ಮುಖಂಡರುಗಳ ಸಮ್ಮುಖದಲ್ಲಿ ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ಒಂದು ಸೂರ್ಯನಗರದಲ್ಲಿ ಈ ಒಂದು ಕಾರ್ಯಾಲಯ ಅತಿ ಮುಖ್ಯ. ಯಾಕೆಂದರೆ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಒಂದು ಜಾಗದಲ್ಲಿ ಸೇರಿ ತಮ್ಮ ಕಷ್ಟ ಸುಖಗಳನ್ನ, ಸಮಸ್ಯೆಗಳನ್ನು ಬಗೆಹರಿಸ್ಕೋಬೇಕಾದ್ರೆ ಮತ್ತು ಒಂದು ಚರ್ಚೆ ಮಾಡಬೇಕಾದ್ರೆ ಒಂದು ಜಾಗ ಬೇಕಾಗಿದೆ. ಇವತ್ತು ಉದ್ಘಾಟನೆ ಮಾಡಿದ್ವಿ. ಮತ್ತು ನಮ್ಮ ಕ್ಯಾಂಡಿಡೇಟ್ ಈಗಾಗಲೇ ಇಡೀ ಕ್ಷೇತ್ರದಲ್ಲಿ ಒಂದು ಸಂಚಲನ ಮೂಡಿಸಿಕೊಂಡು ಪ್ರತಿದಿನ ಒಂದು ರ್ಯಾಲಿಯನ್ನು ಮಾಡಿಕೊಂಡು ಮುನ್ನುಗ್ತಾ ಇದ್ದಾರೆ. ಅದಕ್ಕೆ ಭಾರತೀಯ ಜನತಾ ಪಕ್ಷದ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ನಾನು ನಮ್ರಗಳನ್ನು ತಿಳಿಸ್ತೀನಿ. ಯಾಕೆಂದರೆ ಇವತ್ತು ಸಾರ್ವಜನಿಕರು ಬೀದಿಗಿಳಿದು ಇವತ್ತು ಮೋದಿ ಪರ ಜಯಘೋಷ ಕೂತ್ಕೊಂಡು ಇಡೀ ದೇಶದಲ್ಲಿ ಮೋದಿ ಅಲೆಯನ್ನು ಏನು ಸುನಾಮಿ ರೀತಿಯಲ್ಲಿ ಏನು ನಡೀತಾ ಇದೆ, ಈ ಒಂದು ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲೂ ಕೂಡ ನಾನು, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲೂ ಕೂಡ ನಾನು, ಇಡೀ ಬೆಂಗಳೂರಿನಲ್ಲಿರ್ತಕ್ಕಂಥ 4 ಸೀಟು ಕೂಡ ನಾನು ಗೆದ್ದೇ ಗೆಲ್ತಾರೆ ಅಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ಆಶಾವಾದ, ಎಲ್ಲರೂ ಕೂಡ ಆಶಾ ಭಾವನೆ ಕೂಡ ಅದೇ ಇದೆ. ಆ ಮೋದಿಯವರಿಗೆ ನಾವು ಇಲ್ಲಿ ಗೆಲ್ಲಿಸಿ ಕೊಡ್ತೀವಿ ಅಂತ ಇವತ್ತಿನ ದಿನ ನಾವೆಲ್ಲರಿಗೂ ತಿಳಿಸ್ತಾ ಇದ್ದೀವಿ. ಮತ್ತು ಇದೇ ಸಂದರ್ಭದಲ್ಲಿ ಎಲ್ಲ ಸಮಸ್ತ ನಾಡಿನ ಜನತೆಗೆ ಮತ್ತು ನಮ್ಮ ಬೆಂಗಳೂರು ನಗರ ಜಿಲ್ಲೆಯ ಎಲ್ಲ ಸಾರ್ವಜನಿಕರಿಗೆ ಮತ್ತು ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ರೈತ ಬಂಧುಗಳಿಗೆ ಪ್ರತಿಯೊಬ್ಬರಿಗೂ ಕೂಡ ನಾನು ನಾಡಿನ ಹೊಸ ವರ್ಷದ ಒಂದು ಯುಗಾದಿ ಹಬ್ಬದ, ನಮಗೇನು ಹಿಂದೂಗಳಿಗೆ ಹೊಸ ವರ್ಷ ಅಂತ ಏನಿದೆ ಆ ಒಂದು ಹಬ್ಬದ ಒಂದು ಸುದಿನ ನಾಳೆ ಬರ್ತಕ್ಕಂಥ ಶುಭ ದಿನ ಬೆಳಗ್ಗೆ ಪ್ರತಿಯೊಬ್ಬರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಅರ್ಪಿಸ್ತೀನಿ. ಮತ್ತು ಎಲ್ಲರಿಗೂ ಕೂಡ ಸಕಾಲಕ್ಕೆ, ಯಾಕೆಂದರೆ 1 ವರ್ಷದಿಂದ ಮಳೆ ಕೂಡ ಇಲ್ಲ. ಆ ಭಗವಂತ ಈ ಹಬ್ಬಕ್ಕೆ ಹೊಸ ವರ್ಷ ಹೆಂಗೆ ಬಂದಿದೆ ಆ ಮಳೆ ಬರಲಿ, ಪ್ರತಿಯೊಬ್ಬ ರೈತರ ಒಂದು ಮೊಗದಲ್ಲಿ ಒಂದು ಮಂದಹಾಸ ಬರಲಿ. ಮತ್ತು ಜೊತೆಯಲ್ಲಿ ಒಂದು ಹೊಸ ವರ್ಷದ ಹಬ್ಬದ ಪ್ರಯುಕ್ತ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ, ಕೇಂದ್ರದಲ್ಲಿ ಮತ್ತು ನರೇಂದ್ರ ಮೋದಿಯವರು ಹೊಸ ವರ್ಷಕ್ಕೆ ಬರಲಿ, ಅವ್ರಿಗೆಲ್ಲ ಕೂಡ ನಾವು ಮತ ಚಲಾವಣೆ ಮಾಡೋಣ. ಪ್ರತಿಯೊಬ್ಬರು ಮತ ಹಾಕಿ ನರೇಂದ್ರ ಮೋದಿಯವರಿಗೆ ಇಡೀ ದೇಶವಂತ ಕಾಯುವಂಥ ಒಂದು ಸೈನಿಕರಿಗೆ ನಾವು ಮತ ಹಾಕಿದಂಗೆ ಆಗುತ್ತೆ. ಪ್ರತಿಯೊಬ್ಬರು ಚಾಚು ಶಬ್ದ ಮತ ಹಾಕಿ ಮತ್ತು ಆ ಮತನ ದುರುಪಯೋಗ ಪಡಿಸ್ಕೊಬೇಡಿ. ಆ ಮತ ಚಲಾವಣೆಯಲ್ಲಿರಲಿ, ಆ ಮತ ಉಪಯೋಗಕ್ಕೆ ಬರಲಿ. ನಮ್ಮ ದೇಶಕ್ಕಾಗಿ ಪ್ರತಿಯೊಬ್ಬರ ಮತನೂ ಕೂಡ ಅವಶ್ಯಕತೆ ಇದೆ. ಅದರಿಂದ ದಯವಿಟ್ಟು ಎಲ್ಲರಲ್ಲೂ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಸಮಸ್ತ ಆನೇಕಲ್ ತಾಲೂಕಿನ ನಾಗರಿಕ ಬಂಧುಗಳಿಗೆ ಯುಗಾದಿಯ ಆರ್ಥಿಕ ಶುಭಾಶಯಗಳು. ಈ ಹೊಸ ವರ್ಷವು ಆನೇಕಲ್ ತಾಲೂಕಿನಲ್ಲಿ ಸಮೃದ್ಧಿಯನ್ನು ನೀಡಲಿ, ಎಲ್ಲರೂ ಸಂತೋಷದಿಂದ, ಅತ್ಯಂತ ಆತ್ಮೀಯತೆಯಿಂದ, ಎಲ್ಲರೂ ಸಹಬಾಳ್ವೆಯಿಂದ ಬಾಳುವಂತಾಗಲಿ ಅಂತ ಈ ಮುಖಾಂತರವಾಗಿ ನಾನು ಕೋರ್ತಾ ಇದ್ದೇನೆ. ಇದು ಈ ವರ್ಷ ಬಂದಿರುವಂಥ ಯುಗಾದಿ, ಹೊಸ ವರ್ಷ ಒಂದು ಹೊಸ ಸಂಕಲ್ಪಕ್ಕೆ ನಾಂದಿಯನ್ನು ಆಡುತ್ತೆ. ಯಾಕಂತಂದರೆ ದೇಶದಲ್ಲಿ ಇವತ್ತೊಂದು ವಿಶೇಷವಾದಂತಹ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಇಡೀ ಪ್ರಪಂಚದಲ್ಲೇ ಭಾರತವನ್ನು ವಿಶ್ವಗುರು ಆಗುವಂಥ ಒಂದು ವಿಶ್ವಗುರು ಆಗುವಂಥ ಸ್ಥಾನಕ್ಕೆ ಭಾರತವನ್ನು ನೋಡಬೇಕು ಅಂತೇಳಿ ಎಲ್ಲರೂ ಬಯಸ್ತಾ ಇದ್ದಾರೆ.
ಅದಾಗಬೇಕಂತಂದರೆ ಇವತ್ತು ದೇಶಕ್ಕೆ ಮತ್ತೊಮ್ಮೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕಾಗಿದೆ. ಮತ್ತೊಮ್ಮೆ ಈ ಭಾರತಕ್ಕೆ ವಿಶ್ವಗುರು ಅನ್ನೋ ಸ್ಥಾನವನ್ನು ನೀಡಬೇಕಾದ್ರೆ ಮೋದಿಯವರನ್ನು ಈ ಭಾರತ ದೇಶ ಮತ್ತೊಮ್ಮೆ ಪ್ರಧಾನಮಂತ್ರಿಯಾಗಿ ಮಾಡಬೇಕು. ಅದಕ್ಕೋಸ್ಕರವಾಗಿ ಆನೇಕಲ್ ತಾಲೂಕಿನಲ್ಲೂ ಸಹ ನಾವು ಮೋದಿಯವರ ಜೊತೆ ಮತ್ತೊಮ್ಮೆ ನಾವೆಲ್ಲ ಇದ್ದೀವಿ ಅಂತ ಸಕಲ ನಾಗರಿಕರು ಅವ್ರ ಜೊತೆಯಲ್ಲಿ ಕೈ ಜೋಡಿಸಬೇಕು, ನರೇಂದ್ರ ಮೋದಿ ಅವರಿಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ನಾನು ಸಕಲ ಎಲ್ಲ ನಾಗರಿಕ ಬಂಧುಗಳಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಹೊಸ ವರ್ಷದ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಏನು ಇವತ್ತು ಆನೇಕಲ್ ತಾಲೂಕಿನಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಾಲಯವನ್ನು ಪ್ರಾರಂಭ ಮಾಡಿದ್ದೀವಿ. ಇವತ್ತು ಭಾಳ ಸಂತೋಷ ಆಗ್ತಾಯಿದೆ. ಯಾಕೆಂದರೆ ಮೋದಿಯವರನ್ನು ಪ್ರಧಾನಿ ಮಾಡಬೇಕು, ಮತ್ತೊಮ್ಮೆ ಪ್ರಧಾನಿ ಮಾಡಬೇಕು. ಆ ನಿಟ್ಟಿನಲ್ಲಿ ತುಂಬ ಉತ್ಸುಕರಾಗಿ ಕಾರ್ಯಕರ್ತರು ಮಾಡ್ಕೊಳ್ತಾ ಇದ್ದಾರೆ. ಮತ್ತು ಎಲ್ಲ ಮುಖಂಡರು ಕೂಡ ಇವತ್ತು ಬಂದು ಏನು ನಮ್ಮ ಅಭ್ಯರ್ಥಿಯಾದ ಅಶ್ವತ್ಥ ನಾರಾಯಣ ಗೌಡರು ಕೂಡ ಇವತ್ತು ಬಂದು ಇಲ್ಲಿ ಉದ್ಘಾಟನೆ ಮಾಡಿದ್ರು ಕಾರ್ಯಾಲಯವನ್ನು. ಅದೇ ರೀತಿ ಏನಿವತ್ತು ಈ ದೇಶದ ಬೆನ್ನೆಲುಬು ರೈತ ಮತ್ತು ಸೈನಿಕ, ಒಂದು ಕಡೆ ರೈತ ಅನ್ನವನ್ನು ನೀಡೋದು, ಸೈನಿಕ ರಕ್ಷಣೆಯನ್ನು ನೀಡೋದು, ಇಬ್ಬರೂ ತುಂಬಾ ಮುಖ್ಯ ನಮಗೆ. ಯಾಕಂದರೆ ಅವರ ಹಿತವನ್ನು ಕಾಯಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ರೈತ ಇವತ್ತು ರೈತರಿಗೆ ಒಳ್ಳೆ ಮಳೆ ಮತ್ತು ಬೆಳೆಯನ್ನು ಭಗವಂತ ಸುರಿಸಿ ಅವರಿಗೆ ಆಯುರಾರೋಗ್ಯ ಆಯಸ್ಸು ಆಸ್ತಿ ಅಂತಸ್ತು ಐಶ್ವರ್ಯವನ್ನು ಭಗವಂತ ರೈತರಿಗೆ ನೀಡಿ ಮತ್ತು ದೇಶವನ್ನು ಕಾಯುವಂಥ ಸೈನಿಕರಿಗೆ ಮತ್ತೊಮ್ಮೆ ಮೋದಿ ಪ್ರಧಾನಿಯಾಗಿ ಅವರಿಗೆ ಶಕ್ತಿಯನ್ನು ತುಂಬುವಂಥ ಕೆಲಸ ನಮ್ಮ ನಾಯಕರಾದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಮಾಡಬೇಕಂತ ಮತ್ತು ನರೇಂದ್ರ ಮೋದಿಯವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಚುನಾವಣೆಯ ಹಬ್ಬ ಏನು ಮತದಾನದ ಹಬ್ಬ, ಚುನಾವಣೆಯಲ್ಲಿ ಈ ಹಬ್ಬದಲ್ಲಿ ಎಲ್ಲರೂ ಪಾಲ್ಗೊಂಡು ಮತ್ತೊಮ್ಮೆ ಎಲ್ಲರೂ ಕೂಡ ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರಿಗೆ ಮತವನ್ನು ಚಲಾಯಿಸುವ ಮೂಲಕ ನರೇಂದ್ರ ಮೋದಿಯವರನ್ನು ಮತ್ತೊಮ್ಮೆ ಪ್ರಧಾನಿ ಮಾಡಬೇಕಂತ ನಾನು ಎಲ್ಲ ಮತದಾರ ಬಂಧುಗಳಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ತೇನೆ. ವಿಧಾನಸಭಾ ಕ್ಷೇತ್ರದ ಜನತೆಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲ ಹಿಂದೂ ಬಾಂಧವರಿಗೂ ಒಳ್ಳೆಯ ಆರೋಗ್ಯ ಐಶ್ವರ್ಯ ಕೊಟ್ಟು ಆ ದೇವರು ಕಾಪಾಡಲಿ ಅಂತ ಎಲ್ಲರಿಗೂ ಶುಭ ಕೊಡ್ತಾ ಇದ್ದೀನಿ. ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಾದಂಥ ಅಶ್ವತ್ಥ ನಾರಾಯಣ ಗೌಡರವರು ಇದು ತಾಲೂಕಿನ ಒಂದು ಕೇಂದ್ರ ಭಾರತೀಯ ಜನತಾ ಪಕ್ಷದ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದಾರೆ. ಇಲ್ಲಿ ಬಹುತೇಕವಾಗಿ ಎಲ್ಲ ಚುನಾಯಿತ ಜಿಲ್ಲಾ ಪಂಚಾಯಿತಿ ಸದಸ್ಯರು, ತಾಲೂಕು ಪಂಚಾಯಿತಿಯ ಸದಸ್ಯರು, ಪುರಸಭೆ, ನಗರಸಭೆ ಸದಸ್ಯರು ಮತ್ತು ವಿವಿಧ ಘಟಕದ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳು ಈ ಕಚೇರಿಯ ಉದ್ಘಾಟನಾ ಸಮಾರಂಭದಲ್ಲಿ ಹಾಜರಾಗಿದ್ದರು. ಹಾಗಾಗಿ ಈ ಸಾರಿ ಕಳೆದ 2014 ಚುನಾವಣೆ ಏನು 52,000 ಮತಗಳ ಅಂತರವನ್ನು ನಾವು ಕಾದುಕೊಂಡಿದ್ವಿ. ಆ ಅಂತರವನ್ನು ಈ ಬಾರಿಯೂ ಸಹ ತಾಲೂಕಿನ ಎಲ್ಲ ಗೌರವಾನ್ವಿತ ಚುನಾಯಿತ ಪ್ರತಿನಿಧಿಗಳ, ಪಕ್ಷದ ಪದಾಧಿಕಾರಿಗಳ ಮತ್ತು ಪಕ್ಷದ ಆಧಾರ ಸ್ತಂಭವಾಗಿರತಕ್ಕಂಥ ಕಾರ್ಯಕರ್ತ ಬಂಧುಗಳ ಪರವಾಗಿ ನಾವು ಇನ್ನೂ ಹೆಚ್ಚಿನ ಉರುಪಿನಲ್ಲಿ ನಾವು ಒಂದು ಕಾರ್ಯವ್ಯಾಪ್ತಿಯನ್ನು ಹೆಚ್ಚಿಸಿ ಅವರ ವಿಜಯಕ್ಕೆ ನಾವು ಶ್ರಮಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳುವುದು. ಹಾಗೆ ನಮ್ಮ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಹಾಗೆ ಮಳೆ ಬೆಳೆ ಆಗಲಿ ರೈತರಿಗೆ ಅಂಥೇಳಿ, ಗೋವುಗಳಿಗೆ, ದನಕರುಗಳಿಗೆ ಯಾವುದೇ ಒಂದು ಅಭಾವ ಇಲ್ದಿರ ಮುಂದೆ ನಡ್ಕೊಂಡು ಹೋಗಲಿ ನಾಡಿನ ಜನತೆಗೆ ಅಂತ ಮೊದಲಾಗಿ ಹೇಳ್ತೀನಿ. ಇವತ್ತು BJP ಆನೇಕಲ್ ತಾಲೂಕಿನ ಕಚೇರಿಯಲ್ಲಿ ಇವತ್ತು ಕಚೇರಿಯನ್ನು ಉದ್ಘಾಟನೆ ಮಾಡಿಕೊಂಡು ನಮ್ಮ ಏನು ಸಂಘಟನೆ ದೃಷ್ಟಿಯಿಂದ ಇವತ್ತು ನಮ್ಮ ಸಂಘಟನೆಗಾಗಬೇಕು ಯಾವುದೇ ಅಭ್ಯರ್ಥಿನ ಗೆಲ್ಲಿಸ್ಕೊಳ್ಳೋ ದೃಷ್ಟಿಯಿಂದ ಒಂದು ಆಫೀಸನ್ನು ಓಪನ್ ಮಾಡಿದ್ದೀವಿ. ಹಾಗೆ ಮುಂದಿನ ದಿವಸದಲ್ಲಿ ಮೋದಿಗೆ ಎಲ್ಲನೂ ನಾವು ಓಟ್ ಹಾಕಿ ಜಯಶೀಲರಾಗಿ ಮಾಡಬೇಕು. ಸಮಸ್ತ ಜನರಿಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಯುಗಾದಿ ಹಬ್ಬದಂದು ಬೇವು ಬೆಲ್ಲ ನಮಗೆ ಸಿಹಿ ಮತ್ತು ಕಹಿ ಎರಡನ್ನೂ ನೀಡುತ್ತದೆ. ಆದರೆ ಈ ಒಂದು ವಿಕಾರಿನಾಮ ಸಂವತ್ಸರದ ಯುಗಾದಿ ಹಬ್ಬವು ಎಲ್ಲರ ಬಾಳಲ್ಲೂ ಬೇವು ಕಮ್ಮಿಯಾಗಿ ಬೆಲ್ಲದ ಒಂದು ಸಿಹಿ ಸುದ್ದಿಗಳು ಜಾಸ್ತಿ ಆಗಲಿ ಅಂತ ಆಶಿಸ್ತೀನಿ. ಈ ಹೊಸ ವರ್ಷ ನಾಡಿನ ಸಮಸ್ತ ಜನರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಬೇವು ಬೆಲ್ಲ ತಿಂದು ಎಲ್ರಿಗೂ ಒಳ್ಳೆಯದಾಗಲಿ ಈ ವರ್ಷ. ಯಾಕಂದರೆ ಬರಗಾಲ ನಮಗೆ ಯಾವುದೇ ಒಂದು ಬೋರ್ವೆಲ್ಗಳಲ್ಲಿ ಸಹ ನೀರಿಲ್ಲ. ನಮ್ಮ ರೈತರು ಸಹ ನಾನು ಈಗಾಗಲೇ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಕಂಡಂತೆ ಎಲ್ಲ ತೋಟಗಳಿಗೆ ನೀರಿಲ್ಲದೆ ಎಲ್ಲ ಪಾಪ ರೈತರು ಸಂಕಷ್ಟದಲ್ಲಿದ್ದಾರೆ.
ಒಳ್ಳೆ ಮಳೆ ಬೆಳೆ ಆಗಲಿ. ಯಾಕಂದರೆ 2 ವರ್ಷದಿಂದ ಯಾವ ರೀತಿ ಹೆಚ್ಚಿನ ಮಳೆ ಬೆಳೆ ಆಯಿತು ಅದೇ ರೀತಿ ಈ ವರ್ಷವೂ ಬರಲಿ ಅಂತ ಹೇಳ್ಬಿಟ್ಟು ಎಲ್ಲ ರೈತರಿಗೆ ಒಳ್ಳೆಯದಾಗಲಿ. ಅದೇ ರೀತಿ ನಮ್ಮ ಗ್ರಾಮಾಂತರ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಯಾದಂಥ ಅಶ್ವಥ್ ನಾರಾಯಣಗೌಡರವರು ಅವರಿಗೆ ಎಲ್ಲ ನಮ್ಮ ಕ್ಷೇತ್ರದ ಎಲ್ಲ ಗ್ರಾಮಾಂತರ ಲೋಕಸಭೆ ಎಲ್ಲ ಮತದಾರರು ಸಹ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತವನ್ನು ನೀಡಿ ಅವರಿಗೆ, ಯಾಕಂದರೆ ಆನೇಕಲ್ ಕ್ಷೇತ್ರದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಸಾವಿರ ಬಹುಮತಗಳು ಬರಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಆಶಿಸುತ್ತೇನೆ. ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ಹೀಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಎಲೆಕ್ಷನ್ ಸಹ ಲೋಕಸಭಾ ಎಲೆಕ್ಷನ್ ಸಹ ನಡೀತಾ ಇದೆ. ಅದರಲ್ಲಿ ಮೋದಿ ಮತ್ತೊಮ್ಮೆ ಅನ್ನುವ ಹಾಗೆ ಎಲ್ಲರೂ ಸಹ ನಮ್ಮ ದೇಶವನ್ನು ಉಳಿಸ್ಲಿಕ್ಕಾಗಿ ನಾವು ದೇಶಕ್ಕಾಗಿ ಮೋದಿ ಮತ್ತೊಮ್ಮೆ ನಾವು ವೋಟ್ ಮಾಡೋಣ, ಎಲ್ಲರೂ ಸಹ ಮತ್ತೊಮ್ಮೆ ಮೋದಿಯನ್ನು ಗೆಲ್ಲಿಸೋಣ ಅಂತ ಈ ಮೂಲಕ ಎಲ್ರಿಗೂ ಸಹ ತಿಳಿಸ್ತಾ ಇದ್ದೀನಿ. ಸಮಸ್ತ ನಾಡಿನ ಜನತೆಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಅಂದರೆ ನಮ್ಮ ಹಿಂದೂಗಳಿಗೆ ಇದು ಹೊಸ ವರ್ಷ, ಅದಕ್ಕೆ ನಾನು ಹೊಸ ವರ್ಷದ ಶುಭಾಶಯಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಹೊಸ ವರ್ಷದ ನಮಗೆ ಹೊಸ ವರ್ಷ ಬರ್ತಿದ್ದಂಗೆ ಲೋಕಸಭಾ ಎಲೆಕ್ಷನ್ಸ್ ಕೂಡ ಬರ್ತಾ ಇದೆ. ಅದಕ್ಕೆ ನಾವು ನಮ್ಮ ಮೋದಿ ಮತ್ತೊಮ್ಮೆ ಅಂತ ಒಂದು ಲೋಗೋ ಜೊತೆ ನಾವು ಮತ್ತೆ ಮೋದಿಯವರನ್ನು ಗೆಲ್ಲಿಸಬೇಕು. ಸಮಸ್ತ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತ ಬಂಧುಗಳಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ತೇವೆ. ಹಾಗೆಯೇ ಆನೇಕಲ್ ವಿಧಾನಸಭಾ ಕ್ಷೇತ್ರದ ನೂತನವಾಗಿ ಬಿಜೆಪಿ ಕಚೇರಿಯ ಉದ್ಘಾಟನೆಯ ಸಮಾರಂಭಕ್ಕೆ ಆಗಮಿಸ್ತಿರ್ತಕ್ಕಂಥ ನಮ್ಮ ಬೆಂಗಳೂರು ಗ್ರಾಮಾಂತರ ಅಭ್ಯರ್ಥಿಯಾದ ಅಶ್ವಥ್ ನಾರಾಯಣಗೌಡರು ಈಗಾಗಲೇ ಬಂದು ಕಚೇರಿಯನ್ನು ಉದ್ಘಾಟನೆ ಮಾಡಿ ಹೋಗಿದ್ದಾರೆ. ಹಾಗೆ ಈ ಯುಗಾದಿ ಹಬ್ಬದ ಶುಭಾಶಯಗಳೊಂದಿಗೆ ಅವರಿಗೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಮತದಾರರು ಒಳ್ಳೆಯ ಮತವನ್ನು ನೀಡಿ ಜಯಶೀಲರನ್ನಾಗಿ ಮಾಡಿ ಮತ್ತೊಮ್ಮೆ ಮೋದಿ ಕೈಯನ್ನು ಬಲಪಡಿಸುವಂಥದ್ದಕ್ಕೆ ಅಭ್ಯರ್ಥಿಯ ಗೆಲುವು ಖಚಿತ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತ ಬಂಧುಗಳು ಬಿಜೆಪಿಗೆ ಸಹಕಾರವನ್ನು ಕೊಟ್ಟು ಹೆಚ್ಚಿನ ಮತಗಳಿಂದ ಜಯಶೀಲರನ್ನಾಗಿ ಮಾಡಬೇಕಂತೇಳಿ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಲ್ಲಿ ಮನವಿ ಮಾಡ್ತಾರೆ. ಏಪ್ರಿಲ್ 6ನೇ ತಾರೀಕು ಚಂದ್ರಮಾನ ಯುಗಾದಿ 2019ಕ್ಕೆ ನಾವು ಹೊಸ ವರ್ಷಕ್ಕೆ ಹಿಂದೂಗಳೆಲ್ಲ ಕಾಲಿಡ್ತಾ ಇದ್ದೀವಿ. ಈ ಒಂದು ಯುಗಾದಿ ಹಬ್ಬದಲ್ಲಿ ಇಡೀ ಸಮಸ್ತ ದೇಶದ ಜನತೆಗೆ, ಇಡೀ ರಾಜ್ಯದ ಜನತೆಗೆ, ಇಡೀ ಆನೇಕಲ್ ತಾಲೂಕಿನ ಜನತೆಗೆ ಭಗವಂತ ಸಕಲ ಆರೋಗ್ಯ ಬಗ್ಗೆ ಭಗವಂತ ಕೊಡಲಿ, ಒಳ್ಳೆ ಮಳೆ ಬೆಳೆ ಆಗಲಿ. ಅದೇ ರೀತಿ ಈ ದೇಶದಲ್ಲಿ ನಮ್ಮನ್ನು ರಕ್ಷಣೆ ಮಾಡ್ತಾ ಇರ್ತಕ್ಕಂಥ ನಮ್ಮ ಸೈನಿಕರಿದ್ದಾರೆ ಮತ್ತು ಅಧಿಕಾರಿಗಳಿದ್ದಾರೆ, ಅವ್ರಿಗೂ ಭಗವಂತ ಯುಗಾದಿ ಹಬ್ಬದ ಒಂದು ಹೊಸ ವರ್ಷಕ್ಕೆ ಏನು ಕಾಲಿಡ್ತಾ ಇದ್ದೀವಿ, ಬೇವು ಬೆಲ್ಲ ತಿಂದು ಸಿಹಿಯನ್ನೇ ಯಾವಾಗೂ ಹಂಚ್ಕೊಳ್ಳಿ. ಒಳ್ಳೆಯ ಅವ್ರಿಗೆ ಆ ಸೈನಿಕರಿಗೆ ಒಳ್ಳೆಯ ಒಂದು ದೇಶ ಸೇವೆ ಮಾಡಲಿಕ್ಕೆ ಭಗವಂತ ಸಕಲ ಆರೋಗ್ಯ ಭಾಗ್ಯ ಶಕ್ತಿ ಕೊಡಲಿ ಅಂತ ಹೇಳ್ತಾ, ಈ ಒಂದು ಏನು ಒಂದು 2019ನೇ ವರ್ಷದಲ್ಲಿ ಆ ಜಗನ್ಮಾತೆ ಚಂಡಿ ಚಾಮುಂಡೇಶ್ವರಿ, ಮಂಜುನಾಥ ಸ್ವಾಮಿ, ಆ ಶನೇಶ್ವರ ಸ್ವಾಮಿ, ಮುನೇಶ್ವರನ ಮಾರಮ್ಮ ದೇವತೆಗಳು ಎಲ್ಲನೂ ಒಳ್ಳೆ ಮಳೆ ಬೆಳೆ ನಾಡಿಗೆ, ಇಡೀ ದೇಶಕ್ಕೆ ಅನುಗ್ರಹಿಸಲಿ. ಯಾವುದೇ ಅಹಿತಕರ ಘಟನೆಗಳಾಗದೆ ಒಂದು ಸಮಾಜದಲ್ಲಿ ಎಲ್ಲ ಜನತೆಗೆ ಒಳ್ಳೇದು ಮಾಡಲಿ ಅಂತ ಯುಗಾದಿ ಹಬ್ಬದ ಪ್ರಯುಕ್ತ ನಾನೆಲ್ಲರಿಗೂ ಶುಭ ಕೋರ್ತೇನೆ. ಶುಭವಾಗಲಿ. ಧನ್ಯವಾದಗಳು.